ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಒಂದು ಸಿಂಪಲ್ ಆಗಿರೋ ಚಿಕನ್ ಫ್ರೈ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದೆರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಕಲರ್ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಮೆತ್ತಗಾಗೋ ಥರ ಫ್ರೈ ಆಗಬೇಕು. ಈ ಟೊಮೊಟೊ ಫ್ರೈ ಆಗುವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡೋದ್ರಿಂದ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಜಜ್ಜಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 3 ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಖಾರದ ಪುಡಿದು ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ನಾನು 1 kg ಚಿಕನ್ ತಗೊಂಡಿದ್ದೀನಿ, ಸ್ಕಿನ್ಲೆಸ್ಸು. ತೊಳೆದಿಟ್ಟಿರೋಂಥ ಚಿಕನ್ನ ಆ್ಯಡ್ ಮಾಡಿ. ಚಿಕನ್ನೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರೇನು ಆ್ಯಡ್ ಮಾಡಬೇಡಿ, ಯಾಕೆಂದರೆ ಚಿಕನ್ ನೀರು ಬಿಡುತ್ತೆ ಅಲ್ವಾ, ಅದಕ್ಕೆ ನೀರೇನು ಆ್ಯಡ್ ಮಾಡಬೇಡಿ. ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ಇನ್ನೊಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅಲ್ವಾ ಚಿಕನ್ನು, ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮಗೆ ನೀರು ಥರ ಬೇಕು, ಸ್ವಲ್ಪ ಗಸಿ ಥರ ಬೇಕು ಅಂತಂದರೆ ಇವಾಗ ಒಂದು ಅರ್ಧ ಗ್ಲಾಸು ಅಥವಾ 3/4 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿ. ದೋಸೆಗೆ, ಚಪಾತಿಗೆ, ರೈಸ್ಗೆ ಚೆನ್ನಾಗಿರುತ್ತೆ ಈ ಫ್ರೈ. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡಿ. ಇನ್ನೊಂದು 5 ನಿಮಿಷ ಆದಮೇಲೆ ಚಿಕನ್ ಎಲ್ಲ ಬೆಂದಿರುತ್ತೆ, ನೋಡ್ಬೋದು ನೀವು. ಫ್ರೈ ಆಗ್ತಾ ಇರುತ್ತೆ. ಯಾವಾಗ ಸೈಡೆಲ್ಲ ಸ್ವಲ್ಪ ಎಣ್ಣೆ ಥರ ಬಿಟ್ಟಿರುತ್ತೆ ಅಲ್ವಾ, ಆವಾಗ ಸ್ವಲ್ಪ ಬೆಂದಿದೆ ಅಂತ. ಮತ್ತೊಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ರೆ ಇವಾಗ ಆಲ್ಮೋಸ್ಟ್ ಒಂದು 90% ಚಿಕನ್ ಬೆಂದಿರುತ್ತೆ. ಇವಾಗ ಏನು ಮಾಡಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. 1-2 ನಿಮಿಷ ಫ್ರೈ ಆಗಲಿ. ಇವಾಗಲೇ ಒಂದು ಸಾರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ, ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ಅಥವಾ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂತಂದರೆ ಇವಾಗ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನಮಗೆ ಖಾರ ಬೇಕು ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋಂಥವ್ರು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋಬೋದು. ಎಲ್ಲ ಹಾಕಾದ್ಮೇಲೆ ಇನ್ನೊಂದು ಸತಿ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬೇಯಕ್ಕೆ ಬಿಡಿ.
ಒಂದು 2-3 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿದ್ರೆ ನಮ್ಮ ಚಿಕನ್ ರೆಸಿಪಿ ರೆಡಿ ಆಗಿರುತ್ತೆ. ಇನ್ನೊಂದು 2 ಸತಿ ಮಿಕ್ಸ್ ಮಾಡಿ. ಇವಾಗ ಚಿಕನ್ ಫ್ರೈ ರೆಸಿಪಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ. ದೋಸೆ, ಪೂರಿ, ಚಪಾತಿ, ರೈಸ್ ಜೊತೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ದಿಸ್ ಈಸ್ ಅವರ್ ಫೈನಲ್ ಲುಕ್.